ಬೈ ಎಲೆಕ್ಷನ್ ಸಮರ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಬಿಎಸ್ವೈ ಕುಟುಂಬದ ವಿರುದ್ಧ ಹಿಂದೂ ಹುಲಿ ಗುಡುಗನ್ನ ಮಾಡಿದ್ದಾರೆ. ಈಗಾಗಲೇ ಬಸನಗೌಡ ಪಾಟೀಲ್ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಹಿಂದೂ ಹುಲಿ ಗುಡುಗು. ಬೈ ಎಲೆಕ್ಷನ್ ಸಮರ ಬದಲಾಗ್ತಾರಾ ಬಿಜೆಪಿ ಅಭ್ಯರ್ಥಿ? ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾದ್ರೂ ಆಶ್ಚರ್ಯವಿಲ್ಲ. ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಟಿಕೆಟ್ ಇದೇ ಫೈನಲ್ ಆಗುವುದಿಲ್ಲ. ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾದ್ರೂ ಆಶ್ಚರ್ಯವಿಲ್ಲ. ನಾಮಪತ್ರ ಹಿಂಪಡೆಯುವವರೆಗೂ ಇದನ್ನ ನಂಬುವ ಹಾಗಿಲ್ಲ. ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಟ್ರೆ ಇದು ಬದಲಾಗುತ್ತೆ. ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಸಿಗುತ್ತೆ. ಹೊಸ ಬಾಂಬ್ ಸಿಡಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಶಾಮನೂರು ಉಪಕಾರ ಪೂಜ್ಯ ತಂದೆ ಯಡಿಯೂರಪ್ಪ ಪುತ್ರರಾದ ರಾಘವೇಂದ್ರ ವಿಜೇಂದ್ರ ಮೇಲೆ ತುಂಬಾ ಇದೆ. ವಿಜೇಂದ್ರ ಗೆಲ್ಲಲು ಶಾಮನೂರು ಅವರ ಸಹಾಯ ಇದೆ. ಉಪಕಾರ ತೀರಿಸಲು ಏನು ಬೇಕಾದ್ರೂ ಮಾಡ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಸಿದ್ದೇಶ್ವರ ಆಪ್ತಗೆ ಟಿಕೆಟ್ ಕೊಟ್ಟರು. ಪೂಜ್ಯ ತಂದೆ ಮತ್ತು ಮಕ್ಕಳು ಬಿಜೆಪಿ ಅಭ್ಯರ್ಥಿ ಸೋಲಿಸುತ್ತಾರೆ. ಹೊಸ ಬಾಂಬ್ ಸಿಡಿಸಿದ ಶಾಸಕ ಬಸನಗೌಡ ಯತ್ನಾಳ್. ನೋಡಿ, ಯಾವಾಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೋ ಬಿಜೆಪಿಯಲ್ಲಿ ಆಗಿಂದ ಸಹಿತ ಬಸನಗೌಡ ಯತ್ನಾಳ್ ಒಂದು ಕಿಡಿಯನ್ನ ಕಾರ್ತಾನೆ ಬರ್ತಾ ಇದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಅಂತ ಸಂದರ್ಭದಲ್ಲಿ ಬಿಎಸ್ವೈ ಕುಟುಂಬದ ವಿರುದ್ಧ ಕಿಡಿಯನ್ನ ಕಾರ್ತಾನೆ ಇರ್ತಾರೆ. ಇದೀಗ ಮತ್ತೊಂದು ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಬಿಜೆಪಿಯಲ್ಲಿ ಜಟಾಪಟಿ ನಡೀತಾ ಇದೆ. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ನಾವು ಗಮನಿಸಿ ನೋಡಿದಾಗ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ ಪಕ್ಷದವರೇ ಆದ್ರೂ ಸಹಿತ ಬಿಜೆಪಿಯ ಅಲ್ಲಿ ವಿಜೇಂದ್ರ ಗೆಲ್ಲೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಆಶೀರ್ವಾದ ತುಂಬಾನೇ ಇದೆ, ಅವರ ಸಹಕಾರ ತುಂಬಾನೇ ಇದೆ. ಸೊ ಹಾಗಾಗಿ ಒಂದು ವೇಳೆ ಕೊನೆ ಮೊಮೆಂಟ್ ಅಲ್ಲೂ ಸಹಿತ ಬಿಜೆಪಿ ಈ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ರೂ ಮಾಡ್ಬೋದು. ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಮುಖಂಡರು ಯಾರಾದ್ರೂ ಎಲೆಕ್ಷನ್ಗೆ ಇಳಿದ್ರೆ ಅಲ್ಲಿ ಬಿಜೆಪಿಯಲ್ಲೂ ಸಹಿತ ಟಿಕೆಟ್ನ ಒಂದು ಅಭ್ಯರ್ಥಿಯ ಬದಲಾವಣೆ ಆಗೋದು ಖಂಡಿತ ಅನ್ನುವಂತ ಹೇಳಿಕೆಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತದ್ದು. ರಾಜಕೀಯವಾಗಿ ನಾವು ಗಮನಿಸ್ತಾ ಬರ್ತಾ ಹೋದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಕ್ತಾನೆ ಬರ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾಗಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರು. ತುಂಬಾ ಹಿರಿಯರಾದಂಥ ನಾಯಕರು ಎಷ್ಟೋ ಜನ ಇದ್ದಾರೆ ಪಕ್ಷದಲ್ಲಿ, ಅವರನ್ನೆಲ್ಲ ಹೊರತುಪಡಿಸಿ ವಿಜೇಂದ್ರಗೆ ಯಾಕೆ ಕೊಡಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಶುರುವಾದಂಥ ಬಿಎಸ್ವೈ ಮತ್ತು ಯತ್ನಾಳ್ ವಿರುದ್ಧದ ಒಂದು ಜಟಾಪಟಿಗಳೇನಿದಾವೋ ಅದು ಹೀಗೆ ಮುಂದುವರಿತಾನೆ ಬರ್ತಾ ಇರುವಂಥದ್ದು. ಹೀಗಾಗಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದರೂ ಸಹಿತ ಯಾವುದಕ್ಕೂ ಡೋಂಟ್ ಕೇರ್ ಎನ್ನದೆ ಇದೀಗ ಬಸನಗೌಡ ಪಾಟೀಲ್ ನಿರಂತರವಾಗಿ ಯಡಿಯೂರಪ್ಪ ಕುಟುಂಬದ ಮೇಲೆ ಹರಿಯಾಯ್ತಾನೆ ಬರ್ತಾ ಇದ್ದಾರೆ. ಈಗ ಮತ್ತೆ ಸಹಿತ ನೋಡಿ, ದಾವಣಗೆರೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಟಿಕೆಟ್ ಘೋಷಣೆ ಆಗಿದೆ, ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗಿದೆ. ಇದು ಕೊನೆವರೆಗೂ ಉಳಿಯೋದು ಅಲ್ಲಿ ಕಷ್ಟ ಸಾಧ್ಯ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಕೊನೆ ಮೂಮೆಂಟ್ ಅಲ್ಲಿ ಬದಲಾವಣೆ ಕಾಣಿಸ್ಬೋದು ಬಿಜೆಪಿ ಪಕ್ಷದಲ್ಲಿ. ಇದನ್ನ ನಂಬೋಕೆ ಅಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.